ನಿಮಗೆಲ್ಲ ಬುದ್ಧನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಮಂಗಳ ಮೈತ್ರಿಯನ್ನು ಹಾರೈಸುತ್ತ ಮಹಾಬೋಧಿ ಸೊಸೈಟಿ ಬೆಂಗಳೂರು ಇಲ್ಲಿ ಇವತ್ತು ಪವಿತ್ರ ಬುದ್ಧ ಜಯಂತಿಯ ದಿನ ನಿಮ್ಮೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಶುದ್ಧ ಮಾಡೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಇದೆ. ನಾನು ಹೇಳ್ತೀನಿ ಆ ರೀತಿ ಕೈ ಜೋಡಿಸಿ, ಎಲ್ಲರೂ ಕೈ ಜೋಡಿಸಿ, ಹಾತ್ ಜೋಡಿ ನೋಡಿ. ಓಕಾಸ ವಂದಾಮಿ ಬಂದೆ ಸಂಘೋ ಭಾರತಯೇನ ಕಥಂ ಸರ್ವಂ ಅಪರಾಧಂ ಖಮಥಮೇ ಬಂದೆ ದ್ವಿತೀಯಂಪಿ ಓಕಾಸ ವಂದಾಮಿ ಬಂದೆ ಸಂಘೋ ಭಾರತಯೇನ ಕಥಂ ಸರ್ವಂ ಅಪರಾಧಂ ಖಮಥಮೇ ಬಂದೆ ಸಂಘೋ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ಸಿಕ್ಖಾಪದಂ ಸಮಾಧಿಯಾಮಿ ಮುಸಾವಾದ ವೇರಮಣಿ. ನನ್ನ ಹೆಸರು ನರಸಿಂಹಯ್ಯ ಅಂತೇಳಿ. ನಾನಿಲ್ಲಿ ಒಂದು 30 ವರ್ಷದಿಂದ ಉಪಾಸಕನಾಗಿ ಬೌದ್ಧ ಧರ್ಮ ಈ ಒಂದು ಸಂಸ್ಥೆಯಲ್ಲಿ ನಾನು ಬೌದ್ಧ ಧರ್ಮವನ್ನು ಅಧ್ಯಯನ ಮಾಡ್ತಾ ಇದ್ದೇನೆ. ಮತ್ತು ನಾನೊಬ್ಬ ನಿವೃತ್ತ IAS ಅಧಿಕಾರಿ ಮತ್ತು ಈ ಒಂದು ಬೌದ್ಧ ಧರ್ಮದ ಬಗ್ಗೆ PhD ಸಹ ಪೂರೈಸಿದ್ದೇನೆ. ಇನ್ನೂ ಅವಾರ್ಡ್ ಆಗಬೇಕಾಗಿದೆ. ಈ ಒಂದು ಬುದ್ಧ ಪೂರ್ಣಿಮೆ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದೊಂದು ಮಹತ್ತರವಾದದ್ದು. ಇದು ಬುದ್ಧ ಹುಟ್ಟಿದ ದಿನ, ಬುದ್ಧ ಜ್ಞಾನೋದಯ ಪಡೆದ ದಿನ ಮತ್ತು ಬುದ್ಧ ಪರಿನಿಬ್ಬಾಣವಾದಂಥ ದಿನ. ಈ ಹುಣ್ಣಿಮೆ ಒಂದು ಮಹತ್ತರವಾದದ್ದು ಬೌದ್ಧ ಧರ್ಮದಲ್ಲಿ. ಇದನ್ನು ಎಲ್ಲ ಬೌದ್ಧ ರಾಷ್ಟ್ರಗಳಲ್ಲೂ ಸಹ ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಆಚರಣೆ ಮಹತ್ವ ಏನಂತಂದರೆ, ನಾವು ಬುದ್ಧನ ತತ್ವಬೋಧನೆಗಳನ್ನು ಇವತ್ತು ಜ್ಞಾಪಿಸ್ಕೊಳ್ಳೋದ್ರ ಜೊತೆಗೆ ಅದನ್ನು ಹೇಗೆ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ಸಹ ಇಂಪಾರ್ಟೆಂಟ್ ಆಗ್ತದೆ. ಬಹುಶಃ ಬೌದ್ಧ ಧರ್ಮದ ಮಹತ್ವ ಏನಂತಂದರೆ ಇಲ್ಲಿ ಇಂಪಾರ್ಟೆಂಟು, ನಾವು ಬರೀ ಕೇಳಿ ಹೋಗೋದಿಲ್ಲ. ಬೌದ್ಧ ಧರ್ಮದ ಒಂದು ಮಹತ್ವ ಏನಂತಂದರೆ, ಬುದ್ಧ ತತ್ವಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಹಳ ಉಪಯೋಗಕರವಾದದ್ದು. ನಮ್ಮ ಇಡೀ ಜೀವನವನ್ನೇ ಬದಲಾಯಿಸ್ತಕ್ಕಂಥದ್ದು ಮತ್ತು ಸರಿದಾರಿಯಲ್ಲಿ ನಡೀತಕ್ಕಂಥ ಒಂದು ಮಾರ್ಗವನ್ನು ಬುದ್ಧ ಬೋಧಿಸ್ತಾನೆ. ಇದರಲ್ಲಿ ನಾವು ಈಗ ನಮ್ಮಂಥ ಸಾಮಾನ್ಯರಿಗೂ ಸಹ ಬುದ್ಧ ಬೋಧನೆ ಮಾಡಿದೆ ಅಂತಂದರೆ, ನಮಗೆ 5 ಶೀಲಗಳನ್ನು ವಿಶೇಷ ದಿನಗಳಲ್ಲಿ 8 ಅಥವಾ 10 ಶೀಲಗಳನ್ನು ಫಾಲೋ ಮಾಡಬೇಕಂತ. ಅದರಲ್ಲಿ ಈ ಶೀಲಗಳಂತಂದರೆ ಪ್ರಿಸೆಪ್ಟ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಪಂಚಶೀಲಗಳು ಅಂತೇಳಿ. ಒಂದು, ಇದು ಹಿಂಸೆ ಮಾಡಬಾರ್ದು, ಬದಲಿಗೆ ನಾವು ಜೀವ ರಕ್ಷಣೆ ಮಾಡಬೇಕು, ಅದನ್ನು ವೃದ್ಧಿಗೊಳಿಸಬೇಕು ಅಂತಕ್ಕಂಥದ್ದು. ಮತ್ತು ಯಾವುದೇ ಒಂದು ನಾವು ಇನ್ನೊಬ್ಬರ ಸ್ವತ್ತನ್ನಾಗಲಿ ಅಥವಾ ಕಳವು ಅಂತ ಜನರಲ್ಲಾಗಿ ಹೇಳ್ತಾರೆ, ಅದು ಎಲ್ಲ ರೀತಿಯ ಕಳವುಗಳಿಗೂ ಅನುಭವಿಸುತ್ತಾರೆ. ಅಂದರೆ ವ್ಯಕ್ತಿ ಪರಿಶುದ್ಧನಾಗಬೇಕು, ತನ್ನ ಪರಿಶ್ರಮದ ಮೇಲೆ ನಿಂತು ಸಂಪಾದನೆ ಮಾಡಿ ಜೀವನವನ್ನು ನಡೆಸಬೇಕು, ಮತ್ತು ಅದರಿಂದ ನಾವು ಜನಕ್ಕೆ ಉಪಯೋಗನೂ ಆಗಬೇಕು, ಮತ್ತು ತಾನು ಇನ್ನೊಬ್ಬರಿಗೂ ಸಹಾಯ ಮಾಡ್ತಾ ಇರಬೇಕು ಅಂತಕ್ಕಂಥದ್ದು ಸಹ ಬುದ್ಧನ ಎರಡನೇ ತತ್ವ. ಮೂರನೇದು, ಈ ನಾವು ಸೆಕ್ಷುವಲ್ ಮಿಸ್ಕಾಂಡಕ್ಟ್ ಮಾಡ್ಬೋದು, ಲೈಂಗಿಕ ದುರ್ನಡತೆ ಮಾಡಿಕೊಡೋದು ಅನ್ನತಕ್ಕಂಥದ್ದು ಇಲ್ಲಿದೆ. ಲೈಂಗಿಕ ದುರ್ನಡತೆ ಅಂತಂದರೆ, ಒಬ್ಬ ಸಂಸಾರಸ್ಥನು ತನ್ನ ಸತಿಯೊಂದಿಗೆ ಮಾತ್ರ ಒಂದು ಜೀವನವನ್ನು
ನಡೆಸ್ತಕ್ಕಂಥ ಒಂದು ತತ್ವಗಳನ್ನು ಬಂದಿದೆ. ಸಾಮಾನ್ಯವಾಗಿ 4ನೇದಾಗಿ ಸುಳ್ಳನ್ನು ನಾವು ಇದು ಮಾತಾಡಬಾರ್ದು, ಸುಳ್ಳನ್ನು ಹೇಳಬಾರ್ದು, ಅಂದರೆ ಸತ್ಯ ಮಾರ್ಗದಲ್ಲಿ ನಡಿಬೇಕು.